ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೇಂದ್ರದ ಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಹೀಗಾಗಿ ಉಪವಾಸಕ್ಕೆ ಕೂತಂಥ ಸೋನಂ ವಾಂಗ್ಚುಕ್ 31ನೇ ದಿನದ ಉಪವಾಸ. ಈಗ ಕೋರ್ಟ್ 21ನೇ ದಿನದ ಉಪವಾಸ. ಈಗ ಕೋರ್ಟ್ ಏನು ಹೇಳ್ತಲ್ಲ ಅದರ ಪ್ರಕಾರ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಬಲವಂತವಾಗಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ದೆಹಲಿ ಪೊಲೀಸರು. ಈ ಸಂದರ್ಭದಲ್ಲಿ ದೆಹಲಿಯ ಜಂತರ್ ಮಂತರ್ ಬಳಿ ಹೈ ಡ್ರಾಮಾ ಸೃಷ್ಟಿಯಾಯಿತು. ಸೋನಂ ಆರೋಗ್ಯ ಹದಗೆಟ್ಟಿದೆ, ಬಹಳಷ್ಟು ಜನ ಬಂದು ಮಾತಾಡಿದ್ರು, ವಿಪಕ್ಷ ನಾಯಕರುಗಳು ಕೂಡ ಬಂದು ಮಾತಾಡಿದ್ರು ಈ ರೀತಿಯೆಲ್ಲ ಮಾಡಬೇಡಿ ಅಂತ. ಏನಂದರೂ ಕೂಡ ಅವರು ಆಹಾರ ಸೇವನೆ ಮಾಡಿರಲಿಲ್ಲ. ಕೊನೆಗೆ ಹೈಕೋರ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಕಳವಳ ವ್ಯಕ್ತಪಡಿಸಿತ್ತು. ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ವಿವರಗಳನ್ನು ಕೊಟ್ಟಿತ್ತು. ನೋಡಿ, ಹೀಗೆ ಆಗಿಬಿಟ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಅನ್ನುವಂಥ ಮಾತು. ಇದೆಲ್ಲ ಆದಮೇಲೆ ಹೈಕೋರ್ಟ್ ಆದೇಶ ಕೊಡ್ತು. ಆರೋಗ್ಯದ ಮೇಲೆ ನಿಗಾ ಇಟ್ಟಿರಿ, ಅಗತ್ಯ ಬಂದರೆ ನಿಮ್ಮ ಕ್ರಮಗಳನ್ನು ನೀವು ತೆಗೆದುಕೊಳ್ಳಿ ಅಂತ ಹೇಳಿತ್ತು. ಇದು ಯಾಕಂದರೆ ಅವರು ಜುಲೈ 20ರ ತನಕನೂ ಕೂಡ ನಾನು ಬದುಕಿರ್ತೀನಿ, ಬನ್ನಿ ಹೋರಾಟಕ್ಕೆ ಬನ್ನಿ ಅಂತ ಸೋನಂ ವಾಂಗ್ಚುಕ್ ಕರೆ ಕೊಟ್ಟಿದ್ದರು. ಹೀಗಾಗಿ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅದು ಬೇರೆದೇ ರೀತಿಯ ತಿರುವನ್ನು ಪಡೆಯುತ್ತೆ ಅಂತ ಹೇಳಿ ಈಗ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಮಾಡ್ತಿದ್ದಂಥ ಧರಣಿ ಸಂಸತ್ ಚಲೋಗೆ ಕರೆ ಕೊಟ್ಟಿದ್ರು ವಾಂಗ್ಚುಕ್. 20ರ ತನಕ ನಾನು ಬದುಕಿರ್ತೀನಿ, ಬನ್ನಿ ಜುಲೈ 20ನೇ ತಾರೀಕಿಗೆ ಬನ್ನಿ, ಸಂಸತ್ ಚಲೋ ಮಾಡಿ ಅಂತ ಕರೆ ಕೊಟ್ಟಿದ್ರು. ಹೋರಾಟಕ್ಕೆ ಬನ್ನಿ ಅಂತ ಕೂಡ ಕೇಳಿದ್ರು. ಬನ್ನಿ ಆ ಸಂದರ್ಭದಲ್ಲಿ ಅವ್ರು ಏನು ಮಾತಾಡಿದ್ರು ತೋರಿಸ್ತೀವಿ. और दूसरी बात, मेरी हालत कुछ ऐसी भी नहीं है कि मैं 2-4 दिन में मर जाऊं, तो इसलिए मैं अभी कई दिन चल सकता हूं. हाँ, कमजोरी है, मेरे मसल्स खत्म हो रहे हैं, मगर मेरा दिल और कोर अभी भी ठीक चल रहा है. 20 जुलाई को इतनी बड़ी संख्या में आए कि एक संदेश सरकार को जाए. 20 जुलाई को बहुत से सांसदों के साथ आप सब आइए, हजारों की संख्या में. ಸೊ ಇದು ಸಂಗತಿ ಹೌದು, ನನಗೆ ನಿಶಕ್ತಿ ಇದೆ, ಹೌದು ನನಗೆ ಸಮಸ್ಯೆ ಇದೆ, ಸ್ನಾಯುಗಳು ಕರಗ್ತಾ ಇವೆ, ಆದರೆ ತೀರ ಹೃದಯ ಅಷ್ಟು ದುರ್ಬಲ ಆಗಿಲ್ಲ, ಗಟ್ಟಿಯಾಗೇ ಇದ್ದೀನಿ. 20ನೇ ತಾರೀಕು ಬನ್ನಿ, 20ನೇ ತಾರೀಕು ನಾವು ಸಂಸತ್ ಚಲೋ ಮಾಡೋಣ, ನಾವು ಪ್ರತಿಭಟನೆ ಮಾಡ್ತೀವಿ, ಇಲ್ಲಿಂದ ಕದಲಲ್ಲ. ಅಭಿಜಿತ್ ದೀಪ್ಗೆ ಘೋಷಣೆ ಮಾಡಿದ್ದಾರೆ ಜಂತರ್ ಮಂತರ್ನಲ್ಲಿ. ಸೋನಂ ವಾಂಗ್ಚುಕ್ ಅವ್ರನ್ನ ನೀವು ತೆರವು ಮಾಡಿರ್ಬೋದು, ಆದರೆ ನಮ್ಮನ್ನು ನೀವು ತೆರವು ಮಾಡೋಕ್ಕಾಗಲ್ಲ. ಹೀಗಾಗಿ ನಾವು ಇಲ್ಲೇ ಇರ್ತೀವಿ, ಇಲ್ಲೇ ಪ್ರತಿಭಟನೆ ಮಾಡ್ತೀವಿ. ಇದು ದೀಪಕ್ ಹೇಳಿರುವಂಥ ಮಾತು. बरी अभिजित दीपके ಏನು ಹೇಳ್ತಾರೆ ನೋಡೋಣ. मी फ्रेश होण्यासाठी जेव्हा इथून निघालो तेवढ्या दिल्ली पोलीसचे 40 लोक सिव्हिल ड्रेसमध्ये आले, चादर घेऊन आले आणि सोनम सरांना इथं धक्कामुक्की करून शिवीगाळ करून इथून घेऊन गेले. आणि मी ज्या मित्राकडे गेलो होतो अनिश गावंडे, अनिशकडे मी रोज सकाळी 7 वाजता जात असतो फ्रेश होण्यासाठी. पोलीस बरोबर त्याच टायमाला आली आणि अनिशच्या घरी मला, अनिशच्या घरासमोर मला पोलिसांनी मारलं. माझ्या तोंडावर हात ठेवला. जेव्हा मी मदतीसाठी हाक लावली माझं तोंड दाबलं, मला माझ्यासोबत मारहाण केली. मला रस्त्यावर त्यांनी पूर्ण ड्रॅग केलं रस्त्यावर आणि मला म्हटलं कसं काय. ಸೊ ಇದು ಸಂಗತಿ. ನಮ್ಮ ಹೋರಾಟ ಮುಂದುವರಿಯುತ್ತೆ. ನೀವು ಸೋನಂ ವಾಂಗ್ಚುಕ್ ಅವರನ್ನ ನೀವು ಇಲ್ಲಿಂದ ಕರ್ಕೊಂಡು ಹೋಗಿರ್ಬೋದು, ಆದರೆ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ. ಇದು ಅಭಿಜಿತ್ ದೀಪ್ಕೆ ಹೇಳಿರುವಂಥ ಮಾತು. ಸೊ ಇದು ಸಂಗತಿ ನೋಡಿ. ನೀಟ್ನಲ್ಲಿ ಆಗಿರುವಂಥ ಅಕ್ರಮ ಎಲ್ಲಿಂದ ಎಲ್ಲಿ ತನಕ ಬಂದು ಮುಟ್ಟಿದೆ ಅಂತ ಜಿಲ್ಲೆಗಳಿಗೂ ಕೂಡ ಶಕ್ತಿ ಬಂದಂಗೆ ಆಗ್ಬಿಡ್ತು.
ಈ ಅಭಿಜಿತ್ ದೀಪ್ಗೆ ಎಲ್ಲೆಲ್ಲಿ ನಾನು ಪತ್ರಿಕಾಗೋಷ್ಠಿ ಮಾಡ್ತೀನಿ ಅಂತ ಬಂದರು, ಎಲ್ಲೆಲ್ಲಿ ಪ್ರತಿಭಟನೆ ಮಾಡ್ತೀನಿ ಅಂತ ಬಂದರು, ಏನೂ ವರ್ಕೌಟ್ ಆಗಲಿಲ್ಲ. ಈಗ ಅವ್ರಿಗೊಂದು ಒಳ್ಳೆ ಅಸ್ತ್ರ ಸಿಕ್ಬಿಡ್ತು. ಅದು ಇವರ ಉಪವಾಸ, ವಾಂಗ್ಚುಕ್ ಅವರ ಉಪವಾಸ ಇದೆಯಲ್ಲ ಅದು. ಹೀಗಾಗಿ ಮಾತಾಡೋಕ್ಕೊಂದು ವೇದಿಕೆ ಸಿಕ್ಕಂಗಾಯ್ತು ಇವರಿಗೆ. ಈ ವಾಂಗ್ಚುಕ್ ಅವರ ಉಪವಾಸದ ಬಗ್ಗೆನೂ ಕೂಡ ಜನ ಮಾತಾಡುವಂಥವ್ರು. ಈಗ ನೀಟಲ್ಲಾಗಿರುವಂಥ ಅಕ್ರಮ ಇದೆಯಲ್ಲ, ಅದನ್ನು ಬಯಲಿಗೆಳೆಯಲೇಬೇಕು, ಅದಕ್ಕೆ ಸಂಬಂಧಪಟ್ಟಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ನಡೀತಾ ಇದೆ ವಿಚಾರಣೆ, ಪ್ರಶ್ನೆ ಬೇರೆ. ಆದರೆ ಈ ರೀತಿ ಮಕ್ಕಳುಗಳನ್ನ ಇಟ್ಕೊಂಡು ಮಕ್ಕಳ ಭವಿಷ್ಯ ಜೊತೆಗೆ ಆಟ ಆಡೋದಿದೆಯಲ್ಲ, ಅದನ್ನು ಯಾರೂ ಕೂಡ ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೆಂಗೆ ಇಟ್ಕೊಂಡಿಯಾರೋ ಅವ್ರನ್ನ ದೇವರಿಗೆ ಗೊತ್ತು. ಬೇರೆ ಯಾರಾದರೂ ಆಗಿದ್ದರೆ ಇಷ್ಟೊತ್ತಿಗೆ ಕಿತ್ತು ಬಿಸಾಕರು ಇಷ್ಟೊತ್ತಿಗೆ. ತೀರಾ ಈ ನೀಟ್ ಮಕ್ಕಳುಗಳು ಸಾಯುವಂಥ ಸ್ಥಿತಿ ಬಂದರೂ ಕೂಡ ಇವ್ರನ್ನ ರಕ್ಷಣೆ ಮಾಡ್ತಾರೆ ಅಂತಂದರೆ ಅದನ್ನು ಕ್ಷಮಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದೊಂದು ಕಡೆಗೆ. ಆದರೆ ಇವರು ಈ ಜಿರಳೆಗಳನ್ನೆಲ್ಲ ಇಟ್ಕೊಂಡು ಇವರು ಈ ರೀತಿ ಉಪವಾಸ ಮಾಡ್ತೀವಿ ಅಂತಾರಲ್ಲ, ಇದು ಸರಿನಾ ಅನ್ನುವಂಥ ಪ್ರಶ್ನೆ ಕೆಲವರು ಎತ್ತಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನೋಡ್ತಾ ಇದ್ದೀವಿ ಒಂದು ಕಡೆಗೆ ಪ್ರಧಾನವರು ರಾಜೀನಾಮೆ ಕೊಡಬೇಕು, ಅಲ್ಲಿ ತನಕ ನಂದು ಉಪವಾಸ ಸತ್ಯಾಗ್ರಹ. ಹೀಗಾಗಿ ಏನಂದರೆ ಆರೋಗ್ಯದಲ್ಲಿ ಏರುಪೇರಾಗಿತ್ತು, ಕೋರ್ಟ್ ಕೂಡ ಕಳವಳ ವ್ಯಕ್ತಪಡಿಸಿತ್ತು. ಅಗತ್ಯ ಬಿದ್ದರೆ ನಿಮ್ಮ ಕ್ರಮಗಳನ್ನು ನೀವು ತೆಗೆದುಕೊಳ್ಳಿ ಅಂತ ಕೂಡ ಆದೇಶ ಕೊಟ್ಟಿತ್ತು. ಅದರ ಪ್ರಕಾರವಾಗಿ ಅವರನ್ನು ಈಗ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇದೆಲ್ಲದರ ನಡುವೆನೂ ಕೂಡ ದೀಪ್ಗೆ ಘೋಷಣೆ ಮಾಡಿದ್ದಾರೆ, ನೀವು ಅವ್ರನ್ನ ಶಿಫ್ಟ್ ಮಾಡಿರ್ಬೋದು, ಆದರೆ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ. ಏನು ನಡೀತಾ ಇದೆ? ಹೌದು ರಂಗನಾಥ್, ಕಳೆದ 21 ದಿವಸಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಸೋನಂ ವಾಂಗ್ಚುಕ್ ಅವರು ನಿರಂತರವಾದಂತಹ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ರು. ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಏನು ನೀಟ್ ಸೋರಿಕೆ ಆಯಿತು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಇದಕ್ಕೆ ಕೇಂದ್ರ ಸರ್ಕಾರ ಹೊಣೆಯನ್ನು ಹೊರಬೇಕು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಒತ್ತಾಯಿಸಿ ಅವರು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ರು. ಉಪವಾಸ ಸತ್ಯಾಗ್ರಹ ಒಂದೆರಡು ದಿವಸಕ್ಕೆ ಮುಗಿದು ಹೋಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇತ್ತು. ಆದರೆ ಕಳೆದ 21 ದಿವಸಗಳಿಂದಲೂ ಕೂಡ ಅವರು ನಿರಂತರವಾದಂಥ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇತ್ತು. ಇದಕ್ಕೆ ಹೈಕೋರ್ಟ್ ಕೂಡ ಕಳವಳವನ್ನ ವ್ಯಕ್ತಪಡಿಸಿತ್ತು. ಅವರಿಗೆ ಕೇಂದ್ರ ಸರ್ಕಾರ ಸರಿಯಾದಂತಹ ಚಿಕಿತ್ಸೆಯನ್ನು ಕೊಡಬೇಕು, ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥ ಸೂಚನೆಯನ್ನ ದೆಹಲಿ ಹೈಕೋರ್ಟ್ ಕೊಟ್ಟಿತ್ತು. ಇದರ ಮಧ್ಯೆ ಇವತ್ತು ಬೆಳಗ್ಗೆ ದೆಹಲಿ ಪೊಲೀಸರು ಬಂದು ಸೋನಂ ವಾಂಗ್ಚುಕ್ ಅವರನ್ನ ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಅವರನ್ನ ಸೋನಂ ವಾಂಗ್ಚುಕ್ ಅವ್ರನ್ನ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಜಂತರ್ ಮಂತರ್ನಲ್ಲಿದ್ದಂತಹ ಇತರ ಪ್ರತಿಭಟನಾಕಾರರು ಅದನ್ನು ತಡೆಯಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಪೊಲೀಸರು ಅವರನ್ನ ಚದುರಿಸಿ ಲಾಠಿ ಚಾರ್ಜ್ ಅನ್ನ ಮಾಡಿ ಅವರನ್ನ ಚದುರಿಸಿ ಸೋನಂ ವಾಂಗ್ಚುಕ್ ಅವ್ರನ್ನ ಕರೆದುಕೊಂಡು ಹೋಗಿರುವಂತಹದ್ದು. ಈಗ ಜಂತರ್ ಮಂತರ್ನಲ್ಲಿ ಮತ್ತೆ ಈಗ ಪ್ರತಿಭಟನೆ ಶುರುವಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಹೆಸರಿನಲ್ಲಿ ಪ್ರತಿಭಟನೆ ನಡೀತಾ ಇರುವಂತಹದ್ದು. ಈಗ ಇದು ಪ್ರತಿಭಟನೆ ನಿರಂತರವಾಗಿ ನಡೆಯುತ್ತೆ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಜುಲೈ 20ನೇ ತಾರೀಕು ಸಂಸತ್ ಅಧಿವೇಶನ ಕೂಡ ಶುರುವಾಗುವಂತಹದ್ದು. ಈ ಸಂದರ್ಭದಲ್ಲಿ ಸಂಸತ್ ಚಲೋ ಅನ್ನುವಂತಹ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಕೂಡ ಹಮ್ಮಿಕೊಳ್ಳಲಿಕ್ಕೆ ಈಗ ಕರೆಯನ್ನು ಕೊಡಲಾಗಿದೆ. ಸೋನಂ ವಾಂಗ್ಚುಕ್ ಅವರು ಹೇಳ್ತಾ ಇದ್ರು, 20ನೇ ತಾರೀಕು ತನಕ ನಾನು ಬದುಕುಳಿದೇ ಇದ್ದ ಸಂದರ್ಭದಲ್ಲಿ ನಾನು ಒಂದು ವೇಳೆ ಸತ್ತಿದ್ದೆ ಆದಲ್ಲಿ ನನ್ನ ದೆವ್ವ ಬಂದಾದ್ರೂ ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಈಗ ಸೋನಂ ವಾಂಗ್ಚುಕ್ ಅವ್ರನ್ನ ದೆಹಲಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಈಗ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಈಗ ಪ್ರತಿಭಟನೆ ಕೂಡ ಒಂದ್ ಕಡೆ ಮುಂದುವರಿತಾ ಇರುವಂತಹದ್ದು. ಜುಲೈ 20ನೇ ತಾರೀಕು ಅತ್ಯಂತ ದೊಡ್ಡ ಹೋರಾಟವನ್ನ ಮಾಡಬೇಕು ಅನ್ನುವಂತ ಕರೆ ಕೊಡಲಾಗಿದೆ. ವಿರೋಧ ಪಕ್ಷಗಳು ಕೂಡ ಇದಕ್ಕೆ ಬೆಂಬಲವನ್ನ ಸೂಚಿಸಿರುವಂತಹದ್ದು. ದೆಹಲಿಯಲ್ಲಿ 20ನೇ ತಾರೀಕು ಮತ್ತೊಂದು ರಣಾಂಗಣ ಆಗುವಂತಹ ಸಾಧ್ಯತೆಗಳು ಎಲ್ಲವೂ ಇದೆ. ರಂಗನಾಥ್, ಧನ್ಯವಾದ ತಮ್ಮ ಮಾಹಿತಿಗೆ ಹರೀಶ್.